ರಾಬಿನ್ ವುಡ್ ಜನನಾಯಕ. ರಾಬಿನ್ ವುಡ್ ಉಪ್ಪ ದೊಡ್ಡ ಹೊಕತಿಯದ ವ್ಯಕ್ತಿ. ಅವನು ಶ್ರೀಮಂತರಿಂದ ಕದ್ದು ಬಡವರಿಗೆ ಹಣ ನೀಡುತ್ತಿದ್ದನು. ಅನ್ಯಾಯದ ವಿರುದ್ಧ ಹೋರಾಡುವ ಉಪನಾಯಕ. ರಾಬಿನ್ ವುಡ್ ಶಿರ್ವುಡ್ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಅವನ ಸಂಗಡಿಗರು ಅವನನ್ನು ಆಬಿನ್ ಹುಡ್ ಎಂದು ಕರೆಯುತ್ತಿದ್ದರು. ಅವರ ಗುಂಪನ್ನು ಮೇರಿ ಮೇನ್ ಎಂದು ಕರೆಯಲಾಗುತ್ತಿತ್ತು. ರಾಬಿನ್ ವುಡ್ ಬಡವರ ಪರವಾಗಿ ಹೋರಾಡುತ್ತಿದ್ದರು. ಅವನು ಒಬ್ಬ ಕೊಂಚಲಿಪೂರ್ಣ ಬಿಲ್ಲುಗಾರ್ ಮತ್ತು ಕತ್ತಿ ವ್ರಸೆಗಾರ್. ಅವನ ಜಿರಿ ಮತ್ತು ಬುದ್ಧಿವಂತಿಕೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಕಳ್ಳತನ ಮತ್ತು ಚಿರರಿ. ಒಮ್ಮೆ ಆಬಿನ್ ವುಡ್ ಮತ್ತು ಅವನ ತಂಡವು ಶ್ರೀಮಂತ ವ್ಯಾಪಾರಿಯರ ಒಪ್ಪಂದ ಹಂಚಿದರು. ಆ ಹಣವನ್ನು ಬಟ್ ರಾತ್ರಿಗೆ ಹಂಚಿದರು. ಇನ್ನೊಂದು ಸಾಲ ಆಬಿನ್ ವುಡ್ ಉಪ್ಪಬರ್ ಹುಡುಗಿಯ ಮದುವೆಗೆ ಸಹಾಯ ಮಾಡಿದರು. ಆಕೆಯ ಮದುವೆಯನ್ನು ದುಷ್ಟ ಶ್ರೀಮಂತನ ಡಬ್ಬ ತಡೆಯಲು ಪ್ರಯತ್ನಿಸುತ್ತಿದ್ದರು. ಆಬಿನ್ ವುಡ್ ತನ್ನ ಬುದ್ಧಿವಂತಿಕೆಯಿಂದ ಆ ದುಷ್ಟನನ್ನು ಸೋಲಿಸಿದನು. ಮದುವೆಯನ್ನು ಸುಸೂತ್ರವಾಗಿ ನೆರವೇರಿಸಿದನು. ಶೇರ್ಯೂನನೊಂದಿಗೆ ಸೆನಸಾಟ್. ನಾಟಿಂಗ್ಹ್ಯಾಮ್ನ ಶೇರ್ಯೂತ್ ರಾಬಿನ್ ವುಡ್ನನ್ನು ಹಿಡಿಯಲು ಹಲವು ಬಾರಿ ಪ್ರಯತ್ನಿಸಿದನು. ಆದರೆ ರಾಬಿನ್ ವುಡ್ ತನ್ನ ಬುದ್ಧಿವಂತಿಕೆಯಿಂದ ಶೇರ್ಯೂನ ಬಲೆಗೆ ಸಿಗಲಿಲ್ಲ. ಒಮ್ಮೆ ಶೇರ್ಯೂತ್ ರಾಬಿನ್ ವುಡ್ನನ್ನು ಬಲೆಗೆ ಬೀಳಿಸಲು ಒಂದು ಬಿಲ್ಲುವಿದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದನು. ಆದರೆ ರಾಬಿನ್ ವುಡ್ ವೇಷ ಮರೆಸಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದನು. ರಾಬಿನ್ ವುಡ್ ಜಯಬೇರಿ. ರಾಬಿನ್ ವುಡ್ ತನ್ನ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಜನರ ಹೃದಯ ಗೆದ್ದನು. ಅವನು ಒಬ್ಬ ನಾಯಕನಾಗಿ, ಜನರಕ್ಷಕನಾಗಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನ ಪಡೆದನು. ರಾಬಿನ್ ವುಡ್ ಖಂಬೆ ನಮಗೆ ಖಾದರಿ, ತ್ಯಾಗ್ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವವನ್ನು ಕಲಿಸುತ್ತದೆ.